ಸರ್, ಸಿದ್ದರಾಮಯ್ಯವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದ ದೂರ ಅರ್ಜಿನ ಕೊಟ್ಟು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿದೆ. ಇದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತ ನಾನು ದೂರ ಅರ್ಜಿ ಕೊಟ್ಟಿದ್ದೆ. ಮತ್ತು ದೂರ ಅರ್ಜಿಯೊಂದಿಗೆ 100 ಪುಟಗಳ 500 ಪುಟಕ್ಕಿಂತ ಹೆಚ್ಚಿನ ದಾಖಲಾತಿಗಳನ್ನು ನಾನು ಕೊಟ್ಟಿದ್ದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನನ್ನ ವಿಚಾರಣೆ ಕರೆದು ಯಾವ್ಯಾವ ಅಂಶಗಳಿಗೆ ಯಾವ್ಯಾವ ದಾಖಲಾತಿಗಳು ಪೂರಕವಾಗಿದೆ ಅಂಥೇಳಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿ ಅವ್ರಿಗೆ ಬೇಕಾದ ಎಲ್ಲ ರೀತಿಯ ಸ್ಪಷ್ಟೀಕರಣ ಪಡ್ಕೊಂಡಿದ್ದಾರೆ. ಮತ್ತು ಕನ್ನಡದಲ್ಲಿ ಅಧಿಕಾರಿಗಳಿಗೆ ಸ್ಪಷ್ಟ ಮನವರಿಕೆ ಆಗಿದೆ. ಅವರು ಕಾನೂನು ಕ್ರಮ ತಾಳ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. PLMನಲ್ಲಿ ಹೆಂಗೆ ಬರುತ್ತೆ ಇದು ಮನಿ ಲಾಂಡ್ರಿಂಗ್ ಕೇಸ್ ಥರ ಹೆಂಗೆ ಬರುತ್ತೆ ಸರ್? ನಿವೇಶನ ರೂಪದಲ್ಲಿ ಇಲ್ಲಿ ಸಾವಿರಾರು ಕೋಟಿ ವ್ಯವಹಾರ ನಡೆದಿದೆ ಸರ್. ಹಾಗಾಗಿ ಇವ್ರಿಗೆ ಬಂದೇ ಬರುತ್ತೆ. ಬರುತ್ತೆ ಅನ್ನೋ ಕಾರಣದಿಂದಲೇ ಅವರು ನನ್ನ ದೂರ ದಾಖಲಿಸ್ಕೊಂಡು ನನ್ನ ಇವತ್ತು ವಿಚಾರಣೆ ಕರೆದು ಸ್ಪಷ್ಟ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಸರ್, ಈಗ ತಮ್ಮ ಬಳಿ ಮಾಹಿತಿ ಪಡ್ಕೊಂಡವ್ರು ನೆಕ್ಸ್ಟು ಈಗ ರೇಡೋ ಅಥವಾ ಅವ್ರನ್ನ ನೋಟಿಸ್ ಕೊಟ್ಟು ವಿಚಾರಣೆ ಕರೆಯೋದು ಈ ಥರದ್ದು ಏನಾರು ಮಾಡ್ತಾರಾ ಅಧಿಕಾರಿ? ಅದು ಅವ್ರಿಗೆ ಸೇರಿ ಸರ್. ಅದು ಅವರ ವಿವೇಚನೆ ಒಳಪಟ್ಟಿದ್ದ ವಿಚಾರ. ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ತನಿಖಾಧಿಕಾರಿ ವಿವೇಚನೆ ಒಳಪಟ್ಟಿದ್ದ ವಿಚಾರ. ಈಗ ಸಂಪೂರ್ಣವಾಗಿ ತಾವು ಮಾಹಿತಿ ಕೊಟ್ಟಿದ್ದೀರಾ ಸರ್? ಹೌದು ಸರ್. ಎಲ್ಲ ಅವ್ರಿಗೆ ಏನು ಎಲ್ಲ ವಿಚಾರ ಯಾವ ವಿಚಾರಕ್ಕೆ ಅವರು ಸ್ಪಷ್ಟೀಕರಣ ಕೇಳಿದ್ರು ಎಲ್ಲ ವಿಚಾರಗಳಿಗೂ ಕೂಡ ನಾವು ಸ್ಪಷ್ಟೀಕರಣವನ್ನು ಮತ್ತು ಅದು ಪೂರಕವಾದ ಯಾವ ದಾಖಲಾತಿ ಇದೆ ಅನ್ನೋದನ್ನ ಅವ್ರಿಗೆ ತೋರಿಸ್ಕೊಟ್ಟಿದ್ದೀನಿ. ಸರ್, ಇವತ್ತು ಪ್ರದೀಪ್ ಕುಮಾರ್ ಅವರು ಬಂದು ಒಂದು ದೂರು ಕೊಟ್ಟವ್ರೆ. ಈಗ ಸೈಟ್ ವಾಪಸ್ ಕೊಟ್ಟಿದ್ದು ಸಾಕ್ಷಿ ನಾಶಕ್ಕೆ ಮಾಡ್ದಂಗೆ ಆಗುತ್ತೆ ಅಂತೇಳಿ. ಅದು ಗೊತ್ತಿಲ್ಲ ಸರ್. ಯಾವ ಒಂದು ಇದರಲ್ಲಿ ಕೊಟ್ಟಿದ್ರೆ ನನಗೆ ವಿಚಾರ ಗೊತ್ತಿಲ್ಲ. ಯಾಕೆ ನಾನು ವಿಚಾರಣೆಯಲ್ಲಿ ಇದ್ದಿದ್ದರಿಂದ ಮಾಹಿತಿ ಅದು ನನಗೆ ಸಿಕ್ಕಿಲ್ಲ ಅದು. ಸರ್, ಇಲ್ಲಿ ಸಾಕ್ಷಿ ನಾಶ ಆಗೋದು ಪ್ರಶ್ನೆನೇ ಬರಲ್ಲ ನನ್ನ ಪ್ರಕಾರ. ಯಾಕೆಂತಂದರೆ ಇದು ದಾಖಲಾತಿಗಳ ಸಾಕ್ಷ್ಯಾಧಾರ ಇರೋದು. ಈಗ ಖಂಡಿತ ಸರ್, ನಾನು ಹೇಳಿ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಏನು ಅವ್ರ ನಿವೇಶನಗಳನ್ನು ವಾಪಸ್ ಕೊಟ್ಟಿದ್ದಾರೆ, ಅವ್ರು ವಾಪಸ್ ಪಡ್ಕೊಂಡಿದ್ದಾರೆ. ಅದು ಏನು ಮೂಢ ಆಯುಕ್ತರು ಪಡ್ಕೊಂಡಿರೋಂಥದ್ದು ಕಾನೂನುಬದ್ಧವಾಗಿದೆ. ಅವ್ರ ಮೂಢ ಆಸ್ತಿನ ಅವರೇ ಒಪ್ಕೊಂಡು ವಾಪಸ್ ತಂದುಕೊಟ್ಟಾಗ ಅದು ಪಡೆಯಬೇಕಾಗಿದ್ದು ಏನು ಮೂಢ ಆಯುಕ್ತರ ಒಂದು ಕರ್ತವ್ಯ ಆಗಿತ್ತು. ಆ ಕರ್ತವ್ಯ ನಿರ್ವಹಣೆ ಮಾಡಿದ್ದಾರೆ. ಸೊ ಅದು ಸಾಕ್ಷಿ ನಾಶ ಆಗಿಲ್ಲ, ಸಾಕ್ಷಿ ಸಿಕ್ಕಿದೆ ನಮಗೆ. ಏನು 2004ನೇ ಇಸ್ವಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಹೆಸರು ಕ್ರಯಪತ್ರ ಆಗಿದ್ದು ಅದೇಗೆ ನಾಶ ಆಗುತ್ತೆ? ಯಾಕೆಂದರೆ ಅದು ನೋಂದಣಿ ದಾಖಲೆ. ಅದಾದ ನಂತರ 2010ನೇ ಇಸ್ವಿಯಲ್ಲಿ ದಾನಪತ್ರ ಏನು ನೋಂದಣಿ ಆಗಿತ್ತು ಅದು ಕೂಡ ನೋಂದಾಯಿತ ದಾಖಲೆ. ಅದಾದ ನಂತರದಲ್ಲಿ ಮೂಡಾದಿಂದ ಏನು 2014ಕ್ಕೆ ನಿವೇಶನಕ್ಕೆ ಸಂಬಂಧ ಕ್ರಯಪತ್ರ ಆಗಿತ್ತು ಅದು ನೋಂದಣಿ ದಾಖಲೆ. ಇದು ಯಾವುದೂ ಕೂಡ ನಾಶ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸಾಕ್ಷ್ಯ ನಾಶ ಮಾಡಿದ್ರೆ ಅನ್ನೋದು ನನ್ನ ಪ್ರಕಾರ ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಬಲವಾದ ಸಾಕ್ಷಿ ಸಿಕ್ಕಿದೆ. ಇವರೇನು ನಿವೇಶನ ವಾಪಸ್ ಕೊಟ್ಟಿರೋದು ನಮ್ಗೆ ಬಲವಾದ ಸಾಕ್ಷಿ. ಒಬ್ಬ ಆರೋಪಿನೇ ತನ್ನ ತಪ್ಪನ್ನು ಒಪ್ಕೊಂಡಾಗ ಅದು ನಮಗೆ ಬಲವಾದ ಸಾಕ್ಷಿ ಆಗುತ್ತೆ ಹೊರತು ಸಾಕ್ಷಿ ನಾಶ ಹಾಗೆ ಅದೇ ರೀತಿ ಖಂಡಿತ ಆಗಲ್ಲ. ಅಧಿಕಾರಿಗಳಿಗೆ ಸ್ಪಷ್ಟ ಮನವರಿಕೆ ಆಗಿದೆ. ಅವರು ಕಾನೂನು ಕ್ರಮ ತಾಳ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. PLMನಲ್ಲಿ ಹೆಂಗೆ ಬರುತ್ತೆ ಇದು ಮನಿ ಲಾಂಡ್ರಿಂಗ್ ಕೇಸ್ ಥರ ಹೆಂಗೆ ಬರುತ್ತೆ ಸರ್? ನಿವೇಶನ ರೂಪದಲ್ಲಿ ಇಲ್ಲಿ ಸಾವಿರಾರು ಕೋಟಿ ವ್ಯವಹಾರ ನಡೆದಿದೆ ಸರ್. ಹಾಗಾಗಿ ಇವ್ರಿಗೆ ಬಂದೇ ಬರುತ್ತೆ. ಬರುತ್ತೆ ಅನ್ನೋ ಕಾರಣದಿಂದಲೇ ಅವರು ನನ್ನ ದೂರ ದಾಖಲಿಸ್ಕೊಂಡು ನನ್ನ ಇವತ್ತು ವಿಚಾರಣೆ ಕರೆದು ಸ್ಪಷ್ಟ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಸರ್, ಈಗ ತಮ್ಮ ಬಳಿ ಮಾಹಿತಿ ಪಡ್ಕೊಂಡವ್ರು ನೆಕ್ಸ್ಟು ಈಗ ರೇಡೋ ಅಥವಾ ಅವ್ರನ್ನ ನೋಟಿಸ್ ಕೊಟ್ಟು ವಿಚಾರಣೆ ಕರೆಯೋದು ಈ ಥರದ್ದು ಏನಾರು ಮಾಡ್ತಾರಾ ಅಧಿಕಾರಿ? ಅದು ಅವ್ರಿಗೆ ಸೇರಿ ಸರ್. ಅದು ಅವರ ವಿವೇಚನೆ ಒಳಪಟ್ಟಿದ್ದ ವಿಚಾರ. ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ತನಿಖಾಧಿಕಾರಿ ವಿವೇಚನೆ ಒಳಪಟ್ಟಿದ್ದ ವಿಚಾರ. ಈಗ ಸಂಪೂರ್ಣವಾಗಿ ತಾವು ಮಾಹಿತಿ ಕೊಟ್ಟಿದ್ದೀರಾ ಸರ್? ಹೌದು ಸರ್. ಎಲ್ಲ ಅವ್ರಿಗೆ ಏನು ಎಲ್ಲ ಯಾವ ವಿಚಾರಕ್ಕೆ ಅವರು ಸ್ಪಷ್ಟೀಕರಣ ಕೇಳಿದ್ರು ಎಲ್ಲ ವಿಚಾರಗಳಿಗೂ ಕೂಡ ನಾವು ಸ್ಪಷ್ಟೀಕರಣವನ್ನು ಮತ್ತು ಅದು ಪೂರಕವಾದ ಯಾವ ದಾಖಲಾತಿ ಇದೆ ಅನ್ನೋದನ್ನ ಅವ್ರಿಗೆ ತೋರಿಸ್ಕೊಟ್ಟಿದ್ದೀನಿ. ಸರ್, ಇವತ್ತು ಪ್ರದೀಪ್ ಕುಮಾರ್ ಅವರು ಬಂದು ಒಂದು ದೂರು ಕೊಟ್ಟವ್ರೆ. ಈಗ ಸೈಟ್ ವಾಪಸ್ ಕೊಟ್ಟಿದ್ದು ಸಾಕ್ಷಿ ನಾಶಕ್ಕೆ ಮಾಡ್ದಂಗೆ ಆಗುತ್ತೆ ಅಂತೇಳಿ. ಅದು ಗೊತ್ತಿಲ್ಲ ಸರ್. ಯಾವ ಒಂದು ಇದರಲ್ಲಿ ಕೊಟ್ಟಿದ್ರೆ ನನಗೆ ವಿಚಾರ ಗೊತ್ತಿಲ್ಲ. ಯಾಕೆ ನಾನು ವಿಚಾರಣೆಯಲ್ಲಿ ಇದ್ದಿದ್ದರಿಂದ ಮಾಹಿತಿ ಅದು ನನಗೆ ಸಿಕ್ಕಿಲ್ಲ ಅದು. ಸರ್, ಇಲ್ಲಿ ಸಾಕ್ಷಿ ನಾಶ ಆಗೋದು ಪ್ರಶ್ನೆನೇ ಬರಲ್ಲ ನನ್ನ ಪ್ರಕಾರ. ಯಾಕೆಂತಂದರೆ ಇದು ದಾಖಲಾತಿಗಳ ಸಾಕ್ಷ್ಯಾಧಾರ ಇರೋದು. ಈಗ ಖಂಡಿತ ಸರ್, ನಾನು ಹೇಳಿ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಏನು ಅವ್ರ ನಿವೇಶನಗಳನ್ನು ವಾಪಸ್ ಕೊಟ್ಟಿದ್ದಾರೆ, ಅವ್ರು ವಾಪಸ್ ಪಡ್ಕೊಂಡಿದ್ದಾರೆ. ಅದು ಏನು ಮೂಢ ಆಯುಕ್ತರು ಪಡ್ಕೊಂಡಿರೋಂಥದ್ದು ಕಾನೂನುಬದ್ಧವಾಗಿದೆ. ಅವ್ರ ಮೂಢ ಆಸ್ತಿನ ಅವರೇ ಒಪ್ಕೊಂಡು ವಾಪಸ್ ತಂದುಕೊಟ್ಟಾಗ ಅದು ಪಡೆಯಬೇಕಾಗಿದ್ದು ಏನು ಮೂಢ ಆಯುಕ್ತರ ಒಂದು ಕರ್ತವ್ಯ ಆಗಿತ್ತು. ಆ ಕರ್ತವ್ಯ ನಿರ್ವಹಣೆ ಮಾಡಿದ್ದಾರೆ. ಸೊ ಅದು ಸಾಕ್ಷಿ ನಾಶ ಆಗಿಲ್ಲ, ಸಾಕ್ಷಿ ಸಿಕ್ಕಿದೆ ನಮಗೆ. ಏನು 2004ನೇ ಇಸ್ವಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಹೆಸರು ಕ್ರಯಪತ್ರ ಆಗಿದ್ದು ಅದೇಗೆ ನಾಶ ಆಗುತ್ತೆ? ಯಾಕೆಂದರೆ ಅದು ನೋಂದಣಿ ದಾಖಲೆ. ಅದಾದ ನಂತರ 2010ನೇ ಇಸ್ವಿಯಲ್ಲಿ ದಾನಪತ್ರ ಏನು ನೋಂದಣಿ ಆಗಿತ್ತು ಅದು ಕೂಡ ನೋಂದಾಯಿತ ದಾಖಲೆ. ಅದಾದ ನಂತರದಲ್ಲಿ ಮೂಡಾದಿಂದ ಏನು 2014ಕ್ಕೆ ನಿವೇಶನಕ್ಕೆ ಸಂಬಂಧ ಕ್ರಯಪತ್ರ ಆಗಿತ್ತು ಅದು ನೋಂದಣಿ ದಾಖಲೆ. ಇದು ಯಾವುದೂ ಕೂಡ ನಾಶ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸಾಕ್ಷ್ಯ ನಾಶ ಮಾಡಿದ್ರೆ ಅನ್ನೋದು ನನ್ನ ಪ್ರಕಾರ ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಬಲವಾದ ಸಾಕ್ಷಿ ಸಿಕ್ಕಿದೆ. ಇವರೇನು ನಿವೇಶನ ವಾಪಸ್ ಕೊಟ್ಟಿರೋದು ನಮ್ಗೆ ಬಲವಾದ ಸಾಕ್ಷಿ.
ಒಬ್ಬ ಆರೋಪಿನೇ ತನ್ನ ತಪ್ಪನ್ನ ಒಪ್ಕೊಂಡಾಗ ಅದು ನಮಗೆ ಬಲವಾದ ಸಾಕ್ಷಿ ಆಗುತ್ತೆ ಹೊರತು ಸಾಕ್ಷಿ ನಾಶ ಹಾಗೆ ಅದೇ ರೀತಿ ಖಂಡಿತ ಆಗಲ್ಲ. ಅಕ್ರಮ ನಿರ್ಲಕ್ಷ್ಯವಾದ್ರೆ ರಾಜಿಯೇ ಇಲ್ಲ. ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಮ್ಮ ಮೋಟಿವ್ ಅಚೀವ್ಡ್ ಅಂತ ಹೇಳಿರೋದು. ಐತಿಹಾಸಿಕ ಸಂದರ್ಭ. ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮ ನಾಮದ ಜಪ ಪಸರಿಸ್ತಾ ಇದೆ. ಮನುಕುಲದ ಸಂಕಷ್ಟ ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಾವೀಗ ಅಲ್ಲಿ ನಾವು ನೋಡಬಹುದು. ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು. ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಬರು ಮನೆಯ ಟಾಯ್ಲೆಟ್ ನ ನೀರಿದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ರೀಲ್ಸ್, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ. ರೈತರ ಕಷ್ಟ ಏನದಂತ ತೋರಿಸಿದವ್ರು ಅಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ. ಈ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥಾನ ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿಯನ್ನಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಆದರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಯ ಬಗ್ಗೆ, ತುಳಿತಕ್ಕೆ ಒಳಗಾದವರ ಬಗ್ಗೆ, ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ? ಬಟ್ ಡೋಂಟ್ ವರಿ, ಇನ್ನು ಮುಂದೆ ನಾವು ಬರ್ತೀವಿ. ಅಂದಿನ ನಿಮ್ಮ ಬಿಗ್ 3 ಇನ್ನು ಮುಂದೆ ಸೂಪರ್ 3 ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3. ರಾಜಕೀಯದಲ್ಲಿ 1+1 ಯಾವಾಗ್ಲೂ 2 ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರು ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ. ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್.